ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಈ ನವೆಂಬರ್ ಕ್ರಾಂತಿಯ ಕಿಚ್ಚು ಇದೆಯಲ್ಲ ಅದು ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಡಿ.ಕೆ. ಶಿವಕುಮಾರ್ ಅವರನ್ನ ಕಂಟ್ರೋಲ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ದಲಿತ ಸಿಎಂ ಕೂಗನ್ನ ಎಬ್ಬಿಸಿದ್ರು. ಆ ನಂತರದಲ್ಲಿ ಬೃಹತ್ ದಲಿತ ಸಮಾವೇಶವನ್ನ ಕೂಡ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಒಂದಷ್ಟು ಸಿದ್ಧತೆಗಳನ್ನ ಮಾಡಲಾಗಿತ್ತು. ಆದರೆ ಡಿ.ಕೆ. ಶಿವಕುಮಾರ್ ಸುರ್ಜೇವಾಲಾ ಮೂಲಕ ಈ ಪ್ಲಾನಿಂಗ್ ಏನಿತ್ತಲ್ವಾ ಆ ಪ್ಲಾನಿಂಗ್ ಅನ್ನ ಕಂಟ್ರೋಲ್ ಮಾಡಿದ್ರು. ಅದರ ಜೊತೆಯಲ್ಲಿ ಯಾವುದೇ ಕಾರಣಕ್ಕೂ ಸಮಾವೇಶ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸೂಚನೆಯನ್ನ ಕೊಡಿಸಿದ್ರು. ಬದಲಾವಣೆಯ ಬೆಂಕಿಗೆ ತುಪ್ಪ ಸುರಿದಿದ್ರು ಈ ದಲಿತ ನಾಯಕರು. ಅದರ ಜೊತೆಯಲ್ಲಿ ಬೃಹತ್ ಸಮಾವೇಶವನ್ನ ಕೂಡ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ವೇದಿಕೆ ಕೂಡ ಸಿದ್ಧವಾಗಿತ್ತು. ಆದರೆ ಕಾಂಗ್ರೆಸ್ನಲ್ಲಿ ದಲಿತ ಸಿಎಂ ಕೂಗು ಪ್ರತಿಧ್ವನಿಸಿತ್ತು. ಈ ದಲಿತ ಸಮಾವೇಶಕ್ಕೆ ಮೂಗುದಾರ ಹಾಕಿಸಿದ್ದಾರೆ ಡಿಸಿಎಂ. ದಲಿತ ಸಿಎಂ ಕೂಗೆತ್ತಿದಂತಹ ನಾಯಕರಿಗೆ ಹೈಕಮಾಂಡ್ ಮೂಲಕವೇ ಕಡಿವಾಣ ಹಾಕಿಸಿದ್ದಾರೆ. ಸುರ್ಜೇವಾಲಾ ಮೂಲಕ ಸಮಾವೇಶಕ್ಕೆ ಬ್ರೇಕ್ ಹಾಕಿಸಿದ್ದಾರೆ ಡಿ.ಕೆ. ಶಿವಕುಮಾರ್. ಪ್ರತ್ಯೇಕ ದಲಿತ ಸಮಾವೇಶಕ್ಕೆ ಸುರ್ಜೇವಾಲಾ ಮೂಲಕ ಬ್ರೇಕ್. ದಲಿತ ಮುಖಂಡರ ಮುಂದಿನ ನಡೆಯನ್ನು ಹಾಗಾದ್ರೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ ಹಾಗೂ ಕುತೂಹಲ. ಏನ್ ಮಾಡ್ತಾರೆ? ಈ ಹಿಂದೆಯೂ ಕೂಡ ಸಮಾವೇಶ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಿದ್ಧತೆಗಳನ್ನ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಸಭೆ ಸಮಾರಂಭಕ್ಕೆ ಬ್ರೇಕ್ ಹಾಕಿಸಿದ್ರು. ಹೈಕಮಾಂಡ್ ಮೂಲಕ ಸೂಚನೆಯನ್ನ ಕೊಟ್ಟಿದ್ರು. ಯಾವುದೇ ಪ್ರತ್ಯೇಕವಾದಂತಹ ಸಭೆ ಸಮಾರಂಭಗಳು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಈಗಲೂ ಕೂಡ ಅಂಥದ್ದೇ ಒಂದು ನಡೆದಿದೆ. ದಲಿತ ಸಮಾವೇಶವನ್ನ ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ದಲಿತ ಮುಖಂಡರು ಸಭೆ ಸೇರಿದ್ರು, ಪ್ಲಾನ್ ಮಾಡಿದ್ರು. ಆ ನಂತರದಲ್ಲಿ ಸಮಾವೇಶಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡ್ಕೊಳ್ತಾ ಇದ್ದಂತಹ ಹೊತ್ತಿನಲ್ಲಿ ಸುರ್ಜೇವಾಲಾ ಮೂಲಕ ಈಗ ಡಿ.ಕೆ. ಶಿವಕುಮಾರ್ ಬ್ರೇಕ್ ಹಾಕಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಬಸವರಾಜ್, ಗಮನಿಸ್ತಾ ಇದ್ದೀವಿ ಈಗಾಗಲೇ ಸಮಾವೇಶ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಹಿಂದೆಯೂ ಕೂಡ ಒಂದಷ್ಟು ಸಿದ್ಧತೆಗಳಾಗಿತ್ತು. ಈಗಲೂ ಕೂಡ ಅಂಥದ್ದೇ ಸಿದ್ಧತೆಗಳಾಗಿದೆ. ಆದರೆ ಡಿ.ಕೆ. ಶಿವಕುಮಾರ್ ಈಗ ಹೂಡಿರುವಂತಹ ದಾಳ ಇದೆಯಲ್ಲ ಅದು ನಿಜಕ್ಕೂ ಕೂಡ ಬಹಳ ವೆಲ್ ಮೂವ್ ಅಂತ ಹೇಳ್ಬೋದು. ಯಾಕಂದ್ರೆ ಸುರ್ಜೇವಾಲಾ ಮೂಲಕವೇ ಇದಕ್ಕೆ ಬ್ರೇಕ್ ಹಾಕಿಸಿದ್ದಾರೆ. ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಬಸವರಾಜ್. ಖಂಡಿತ ಅಶ್ವಿನಿ, ರಾಜಕೀಯದಲ್ಲಿ ತಂತ್ರ ಪ್ರತಿತಂತ್ರಗಳನ್ನ ಹೆಣಿತಾನೆ ಇರ್ತಾರೆ. ಒಂದೇ ಪಕ್ಷದಲ್ಲಿದ್ರು ಕೂಡ ತಂತ್ರ ಪ್ರತಿತಂತ್ರವನ್ನ ರಾಜಕೀಯ ನಾಯಕರು ಹೆಣುವುದರಲ್ಲಿ ನಿಸ್ಸೀಮರು. ಅದರ ಭಾಗವಾಗಿ ದಲಿತ ಸಮಾವೇಶ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ದಲಿತ ಸಚಿವರು ಒಂದಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ರು. ಜೊತೆಗೆ ದಲಿತ ಸಿಎಂ ದಾಳವನ್ನು ಕೂಡ ಉರುಳಿಸಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಇದ್ರು. ಆದ್ರೆ ಇದರ ನಡುವೆ ಸಾಕಷ್ಟು ಬೆಳವಣಿಗೆಗಳು ನವೆಂಬರ್ ಕ್ರಾಂತಿ ಹೊತ್ತಲ್ಲಿ ಆಗ್ತಾ ಇದಾವೆ. ಹೀಗಾಗಿ ಒಂದಷ್ಟು ಗೊಂದಲ ಗೋಜಲು ರಾಜ್ಯ ಕಾಂಗ್ರೆಸ್ ನಲ್ಲಿ ಆಗಿದೆ. ಹೀಗಾಗಿ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡ್ಬೇಕು ಅನ್ನುವಂತ ಒಂದಷ್ಟು ನಾಯಕರ ಒತ್ತಾಯ ಇತ್ತು. ಅದರ ಭಾಗವಾಗಿ ಈಗ ಹೈಕಮಾಂಡ್ ನಾಯಕರು ಮಧ್ಯ ಪ್ರವೇಶ ಮಾಡಿರ್ತಕ್ಕಂಥದ್ದು. ಒಂದು ದಲಿತ ಸಿಎಂ ಸಮಾವೇಶ ಮಾಡ್ಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಏನ್ ಕೂಗೆದ್ದಿತ್ತು ಆ ಕೂಗಿಗೆ ಒಂದಷ್ಟು ಬ್ರೇಕ್ ಹಾಕುವಂತ ಕೆಲಸವನ್ನ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಮತ್ತು ನೀವು ಪ್ರತ್ಯೇಕ ಸಮಾವೇಶ ಮಾಡೋದು ಬೇಡ, ಮುಂದೆ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದನೇ ಸಮಾವೇಶ ಮಾಡೋಣ, ಅದಕ್ಕೊಂದು ಕಮಿಟಿ ರಚನೆ ಮಾಡೋಣ ಅನ್ನುವಂತ ಒಂದಷ್ಟು ಸೂಚನೆಯನ್ನ ಕೂಡ ಸಿಎಂ ಡಿಸಿಎಂಗೆ ಕೊಟ್ಟಿದ್ದಾರೆ. ಈ ಮೂಲಕ ಯಾರೆಲ್ಲ ದಲಿತ ಸಚಿವರು ಒಂದು ಪ್ರತ್ಯೇಕ ಸಮಾವೇಶವನ್ನ ಮಾಡಿ ದಲಿತ ಸಂದೇಶವನ್ನ ರಾಜ್ಯಾದ್ಯಂತ ರವಾನಿಸಬೇಕಂತ ಒಂದು ಇಚ್ಛಾಶಕ್ತಿಯನ್ನು ಹೊಂದಿದ್ರು ಮತ್ತು ದಲಿತ ಸಿಎಂ ಕೂಗನ್ನ ಮತ್ತಷ್ಟು ಬಲವಾಗಿ ಹೆಚ್ಚಿಸಬೇಕು ರಾಜ್ಯಾದ್ಯಂತ ಅನ್ನುವಂತಷ್ಟು ಒಂದಷ್ಟು ಇಚ್ಛಾಶಕ್ತಿ ಹೊಂದಿದ್ರು. ಅದಕ್ಕೆ ಈಗ ಕಡಿವಾಣ ಬಿದ್ದಂತೆ ಕಾಣಿಸ್ತಾ ಇದೆ. ಆದ್ರೆ ಇದನ್ನ ಇನ್ನೊಂದು ರೂಪದಲ್ಲಿ ದಲಿತ ಸಚಿವರು ಸಮಾವೇಶದ ಕೂಗನ್ನ ಎಬ್ಬಿಸಬಹುದು. ಆದ್ರೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಆಯೋಜನೆ ಆಗುವಂತ ಸಮಾವೇಶವೇ ಪಕ್ಷದ ವತಿಯಿಂದ ಆಗುತ್ತೆ. ಆದ್ರೆ ಪ್ರತ್ಯೇಕವಾದಂತ ಒಂದು ಸಮಾವೇಶಕ್ಕೆ ಈಗ ಕಡಿವಾಣ ಬಿದ್ದಿದೆ. ಆದ್ರೆ ಇದನ್ನ ಯಾವ ರೀತಿಯಾಗಿ ದಲಿತ ಸಮುದಾಯ ನೋಡುತ್ತೆ ಅನ್ನೋದು ಕೂಡ ಬಹಳ ಕುತೂಹಲ ಇದೆ. ಯಾಕಂದ್ರೆ ಪದೇ ಈ ತರಹದ ಸಮಾವೇಶಗಳಿಗೆ ಕಾಂಗ್ರೆಸ್ ಹೈಕಮಾಂಡ್ ಕಡಿವಾಣ ಆಗ್ತಾ ಇರೋದ್ರಿಂದ ಸಹಜವಾಗಿ ಕಾಂಗ್ರೆಸ್ ಪಕ್ಷದ ಮೇಲೆ ದಲಿತ ನಾಯಕರು ದಲಿತ ಸಮುದಾಯ ಒಂದಷ್ಟು ತಿರುಗಿಬೀಳುವಂತ ಸಾಧ್ಯತೆ ಕೂಡ ಇರೋದ್ರಿಂದ ಬಹಳ ಸೂಕ್ಷ್ಮವಾಗಿ ಕಾಂಗ್ರೆಸ್ ಹೆಜ್ಜೆ ಇಡಬೇಕಾಗಿದೆ. ಮತ್ತು ಹೈಕಮಾಂಡ್ ಕೂಡ ಆದಷ್ಟು ಶೀಘ್ರದಲ್ಲಿ ದಲಿತ ಸಮಾವೇಶದ ಒಂದು ತಯಾರಿಯನ್ನು ಕೂಡ ಕಾಂಗ್ರೆಸ್ ಪಕ್ಷದ ವತಿಯಿಂದನೇ ಆರಂಭಿಸುವಂತ ಸಿದ್ಧತೆಗಳನ್ನ ಪ್ರಕ್ರಿಯೆಗಳನ್ನ ಆರಂಭಿಸುವಂತ ಕೆಲಸಕ್ಕೆ ಒಂದು ಸೂಚನೆ ಕೊಡಬೇಕಾಗಿದೆ ಅಶ್ವಿನಿ. ರೈಟ್ ಬಸವರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಈ ನವೆಂಬರ್ ಕ್ರಾಂತಿಯ ಕಿಚ್ಚು ಇದೆಯಲ್ಲ ಅದು ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಡಿ.ಕೆ. ಶಿವಕುಮಾರ್ ಅವರನ್ನ ಕಂಟ್ರೋಲ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ದಲಿತ ಸಿಎಂ ಕೂಗನ್ನ ಎಬ್ಬಿಸಿದ್ರು. ಆ ನಂತರದಲ್ಲಿ ಬೃಹತ್ ದಲಿತ ಸಮಾವೇಶವನ್ನ ಕೂಡ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಒಂದಷ್ಟು ಸಿದ್ಧತೆಗಳನ್ನ ಮಾಡಲಾಗಿತ್ತು. ಆದರೆ ಡಿ.ಕೆ. ಶಿವಕುಮಾರ್ ಸುರ್ಜೇವಾಲಾ ಮೂಲಕ ಈ ಪ್ಲಾನಿಂಗ್ ಏನಿತ್ತಲ್ವಾ ಆ ಪ್ಲಾನಿಂಗ್ ಅನ್ನ ಕಂಟ್ರೋಲ್ ಮಾಡಿದ್ರು. ಅದರ ಜೊತೆಯಲ್ಲಿ ಯಾವುದೇ ಕಾರಣಕ್ಕೂ ಸಮಾವೇಶ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸೂಚನೆಯನ್ನ ಕೊಡಿಸಿದ್ರು. ಬದಲಾವಣೆಯ ಬೆಂಕಿಗೆ ತುಪ್ಪ ಸುರಿದಿದ್ರು ಈ ದಲಿತ ನಾಯಕರು. ಅದರ ಜೊತೆಯಲ್ಲಿ ಬೃಹತ್ ಸಮಾವೇಶವನ್ನ ಕೂಡ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ವೇದಿಕೆ ಕೂಡ ಸಿದ್ಧವಾಗಿತ್ತು. ಆದರೆ
ಕಾಂಗ್ರೆಸ್ನಲ್ಲಿ ದಲಿತ ಸಿಎಂ ಕೂಗು ಪ್ರತಿಧ್ವನಿಸಿತ್ತು. ಈ ದಲಿತ ಸಮಾವೇಶಕ್ಕೆ ಮೂಗುದಾರ ಹಾಕಿಸಿದ್ದಾರೆ ಡಿಸಿಎಂ. ದಲಿತ ಸಿಎಂ ಕೂಗೆತ್ತಿದಂತಹ ನಾಯಕರಿಗೆ ಹೈಕಮಾಂಡ್ ಮೂಲಕವೇ ಕಡಿವಾಣ ಹಾಕಿಸಿದ್ದಾರೆ. ಸುರ್ಜೇವಾಲಾ ಮೂಲಕ ಸಮಾವೇಶಕ್ಕೆ ಬ್ರೇಕ್ ಹಾಕಿಸಿದ್ದಾರೆ ಡಿಕೆ ಶಿವಕುಮಾರ್. ಪ್ರತ್ಯೇಕ ದಲಿತ ಸಮಾವೇಶಕ್ಕೆ ಸುರ್ಜೇವಾಲಾ ಮೂಲಕ ಬ್ರೇಕ್. ದಲಿತ ಮುಖಂಡರ ಮುಂದಿನ ನಡೆಯನ್ನು ಹಾಗಾದ್ರೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ ಹಾಗೂ ಕುತೂಹಲ. ಏನ್ ಮಾಡ್ತಾರೆ? ಈ ಹಿಂದೆಯೂ ಕೂಡ ಸಮಾವೇಶ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಿದ್ಧತೆಗಳನ್ನ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಸಭೆ ಸಮಾರಂಭಕ್ಕೆ ಬ್ರೇಕ್ ಹಾಕಿಸಿದ್ರು. ಹೈಕಮಾಂಡ್ ಮೂಲಕ ಸೂಚನೆಯನ್ನ ಕೊಟ್ಟಿದ್ರು. ಯಾವುದೇ ಪ್ರತ್ಯೇಕವಾದಂತಹ ಸಭೆ ಸಮಾರಂಭಗಳು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಈಗಲೂ ಕೂಡ ಅಂಥದ್ದೇ ಒಂದು ನಡೆದಿದೆ. ದಲಿತ ಸಮಾವೇಶವನ್ನ ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ದಲಿತ ಮುಖಂಡರು ಸಭೆ ಸೇರಿದ್ರು, ಪ್ಲಾನ್ ಮಾಡಿದ್ರು. ಆ ನಂತರದಲ್ಲಿ ಸಮಾವೇಶಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡ್ಕೊಳ್ತಾ ಇದ್ದಂತಹ ಹೊತ್ತಿನಲ್ಲಿ ಸುರ್ಜೇವಾಲಾ ಮೂಲಕ ಈಗ ಡಿಕೆ ಶಿವಕುಮಾರ್ ಬ್ರೇಕ್ ಹಾಕಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಬಸವರಾಜ್, ಗಮನಿಸ್ತಾ ಇದ್ದೀವಿ ಈಗಾಗಲೇ ಸಮಾವೇಶ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಹಿಂದೆಯೂ ಕೂಡ ಒಂದಷ್ಟು ಸಿದ್ಧತೆಗಳಾಗಿತ್ತು. ಈಗಲೂ ಕೂಡ ಅಂಥದ್ದೇ ಸಿದ್ಧತೆಗಳಾಗಿದೆ. ಆದರೆ ಡಿಕೆ ಶಿವಕುಮಾರ್ ಈಗ ಹೂಡಿರುವಂತಹ ದಾಳ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಬಹಳ ವೆಲ್ ಮೂವ್ ಅಂತ ಹೇಳ್ಬೋದು. ಯಾಕಂದ್ರೆ ಸುರ್ಜೇವಾಲಾ ಮೂಲಕವೇ ಇದಕ್ಕೆ ಬ್ರೇಕ್ ಹಾಕಿಸಿದ್ದಾರೆ. ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಬಸವರಾಜ್. ಖಂಡಿತ ಅಶ್ವಿನಿ, ರಾಜಕೀಯದಲ್ಲಿ ತಂತ್ರ ಪ್ರತಿತಂತ್ರಗಳನ್ನ ಹೆಣಿತಾನೆ ಇರ್ತಾರೆ. ಒಂದೇ ಪಕ್ಷದಲ್ಲಿದ್ರು ಕೂಡ ತಂತ್ರ ಪ್ರತಿತಂತ್ರವನ್ನ ರಾಜಕೀಯ ನಾಯಕರು ಹೆಣುವುದರಲ್ಲಿ ನಿಸ್ಸೀಮರು. ಅದರ ಭಾಗವಾಗಿ ದಲಿತ ಸಮಾವೇಶ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ದಲಿತ ಸಚಿವರು ಒಂದಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ರು. ಜೊತೆಗೆ ದಲಿತ ಸಿಎಂ ದಾಳವನ್ನು ಕೂಡ ಉರುಳಿಸಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಇದ್ರು. ಆದ್ರೆ ಇದರ ನಡುವೆ ಸಾಕಷ್ಟು ಬೆಳವಣಿಗೆಗಳು ನವೆಂಬರ್ ಕ್ರಾಂತಿ ಹೊತ್ತಲ್ಲಿ ಆಗ್ತಾ ಇದಾವೆ. ಹೀಗಾಗಿ ಒಂದಷ್ಟು ಗೊಂದಲ ಗೋಜಲು ರಾಜ್ಯ ಕಾಂಗ್ರೆಸ್ ನಲ್ಲಿ ಆಗಿದೆ. ಹೀಗಾಗಿ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡ್ಬೇಕು ಅನ್ನುವಂತ ಒಂದಷ್ಟು ನಾಯಕರ ಒತ್ತಾಯ ಇತ್ತು. ಅದರ ಭಾಗವಾಗಿ ಈಗ ಹೈಕಮಾಂಡ್ ನಾಯಕರು ಮಧ್ಯ ಪ್ರವೇಶ ಮಾಡಿರ್ತಕ್ಕಂಥದ್ದು. ಒಂದು ದಲಿತ ಸಿಎಂ ಸಮಾವೇಶ ಮಾಡ್ಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಏನ್ ಕೂಗೆದ್ದಿತ್ತು, ಆ ಕೂಗಿಗೆ ಒಂದಷ್ಟು ಬ್ರೇಕ್ ಹಾಕುವಂತ ಕೆಲಸವನ್ನ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಮತ್ತು ನೀವು ಪ್ರತ್ಯೇಕ ಸಮಾವೇಶ ಮಾಡೋದು ಬೇಡ, ಮುಂದೆ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದನೇ ಸಮಾವೇಶ ಮಾಡೋಣ, ಅದಕ್ಕೊಂದು ಕಮಿಟಿ ರಚನೆ ಮಾಡೋಣ ಅನ್ನುವಂತ ಒಂದಷ್ಟು ಸೂಚನೆಯನ್ನ ಕೂಡ ಸಿಎಂ ಡಿಸಿಎಂಗೆ ಕೊಟ್ಟಿದ್ದಾರೆ. ಈ ಮೂಲಕ ಯಾರೆಲ್ಲ ದಲಿತ ಸಚಿವರು ಒಂದು ಪ್ರತ್ಯೇಕ ಸಮಾವೇಶವನ್ನ ಮಾಡಿ ದಲಿತ ಸಂದೇಶವನ್ನ ರಾಜ್ಯಾದ್ಯಂತ ರವಾನಿಸಬೇಕಂತ ಒಂದು ಇಚ್ಛಾಶಕ್ತಿಯನ್ನು ಹೊಂದಿದ್ರು ಮತ್ತು ದಲಿತ ಸಿಎಂ ಕೂಗನ್ನ ಮತ್ತಷ್ಟು ಬಲವಾಗಿ ಹೆಚ್ಚಿಸಬೇಕು ರಾಜ್ಯಾದ್ಯಂತ ಅನ್ನುವಂತಷ್ಟು ಒಂದಷ್ಟು ಇಚ್ಛಾಶಕ್ತಿ ಹೊಂದಿದ್ರು. ಅದಕ್ಕೆ ಈಗ ಕಡಿವಾಣ ಬಿದ್ದಂತೆ ಕಾಣಿಸ್ತಾ ಇದೆ. ಆದ್ರೆ ಇದನ್ನ ಇನ್ನೊಂದು ರೂಪದಲ್ಲಿ ದಲಿತ ಸಚಿವರು ಸಮಾವೇಶದ ಕೂಗನ್ನ ಎಬ್ಬಿಸಬಹುದು. ಆದ್ರೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಆಯೋಜನೆ ಆಗುವಂತ ಸಮಾವೇಶವೇ ಪಕ್ಷದ ವತಿಯಿಂದ ಆಗುತ್ತೆ. ಆದ್ರೆ ಪ್ರತ್ಯೇಕವಾದಂತ ಒಂದು ಸಮಾವೇಶಕ್ಕೆ ಈಗ ಕಡಿವಾಣ ಬಿದ್ದಿದೆ. ಆದ್ರೆ ಇದನ್ನ ಯಾವ ರೀತಿಯಾಗಿ ದಲಿತ ಸಮುದಾಯ ನೋಡುತ್ತೆ ಅನ್ನೋದು ಕೂಡ ಬಹಳ ಕುತೂಹಲ ಇದೆ. ಯಾಕಂದ್ರೆ ಪದೇ ಪದೇ ಈ ತರಹದ ಸಮಾವೇಶಗಳಿಗೆ ಕಾಂಗ್ರೆಸ್ ಹೈಕಮಾಂಡ್ ಕಡಿವಾಣ ಆಗ್ತಾ ಇರೋದ್ರಿಂದ ಸಹಜವಾಗಿ ಕಾಂಗ್ರೆಸ್ ಪಕ್ಷದ ಮೇಲೆ ದಲಿತ ನಾಯಕರು ದಲಿತ ಸಮುದಾಯ ಒಂದಷ್ಟು ತಿರುಗಿ ಬೀಳುವಂತ ಸಾಧ್ಯತೆ ಕೂಡ ಇರೋದ್ರಿಂದ ಬಹಳ ಸೂಕ್ಷ್ಮವಾಗಿ ಕಾಂಗ್ರೆಸ್ ಹೆಜ್ಜೆ ಇಡಬೇಕಾಗಿದೆ. ಮತ್ತು ಹೈಕಮಾಂಡ್ ಕೂಡ ಆದಷ್ಟು ಶೀಘ್ರದಲ್ಲಿ ದಲಿತ ಸಮಾವೇಶದ ಒಂದು ತಯಾರಿಯನ್ನು ಕೂಡ ಕಾಂಗ್ರೆಸ್ ಪಕ್ಷದ ವತಿಯಿಂದನೇ ಆರಂಭಿಸುವಂತ ಸಿದ್ಧತೆಗಳನ್ನ ಪ್ರಕ್ರಿಯೆಗಳನ್ನ ಆರಂಭಿಸುವಂತ ಕೆಲಸಕ್ಕೆ ಒಂದು ಸೂಚನೆ ಕೊಡಬೇಕಾಗಿದೆ ಅಶ್ವಿನಿ. ರೈಟ್ ಬಸವರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.